ಹೆರಾಲ್ಡ್ ವಿಚಾರದಲ್ಲಿ ಹೈಕೋರ್ಟು ಇಡಿಯ ಚಾರ್ಜ್ ಶೀಟ್ ಅನ್ನ ವಜಾ ಮಾಡಿದ್ದಾರೆ. ಅದರ ತನಿಖೆ ಮುಂದುವರಿಯುತ್ತೆ. ನಮ್ಮ 1956ರಲ್ಲಿ ಇಡಿ ಸಂಸ್ಥೆ ಯಾವಾಗ ಪ್ರಾರಂಭ ಮಾಡಿದ್ದು. ಇತ್ತೀಚೆಗೆ ಮನಮೋಹನ್ ಸಿಂಗ್ ಅವರು 10 ವರ್ಷ ಅಧಿಕಾರದಲ್ಲಿದ್ದಾಗ 1400 ಕೇಸುಗಳು ದಾಖಲೆ ಆಗಿತ್ತು 10 ವರ್ಷದಲ್ಲಿ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ 4800 ಕೇಸುಗಳು ಇಡಿ ಸಂಸ್ಥೆ ದಾಖಲು ಮಾಡಿಕೊಂಡಿದೆ. ಅದರಲ್ಲಿ ಬಹುತೇಕ 190 ಬೇಗ ವಿಪಕ್ಷಗಳ ಮೇಲೆ, ರಾಜಕೀಯ ಪಕ್ಷಗಳು, ಅದರಲ್ಲೂ ಕಾಂಗ್ರೆಸ್ನವ್ರ ಮೇಲೆ ಜಾಸ್ತಿ. ಅದರಲ್ಲೂ ಬಹಳಷ್ಟು ಜನ ಇಡಿ, CBI, ಇನ್ಕಮ್ ಟ್ಯಾಕ್ಸ್ ತೊಂದರೆಯಿಂದ ಹೆದರಿಸಿ ಬೆದರಿಸಿ ಅವರ ಪಕ್ಷಕ್ಕೆ ಸುಮಾರು 450 ಜನ ಶಾಸಕರು, ಲೋಕಸಭಾ ಶಾಸಕರನ್ನು ಸೇರಿಸ್ಕೊಂಡ್ಬಿಟ್ರು. ಆಮೇಲೆ ನಿಮ್ಮ ಮೇಲೆ ಇಡಿ ಕೇಸ್ ಹಾಕೋದು, ಆಮೇಲೆ CBI ಕೇಸ್ ಹಾಕ್ಸೋದು, ಆಮೇಲೆ ಅವ್ರ ಪಕ್ಷಕ್ಕೆ ಸೇರಿದ ತಕ್ಷಣ ಕ್ಲೀನ್ ಶೀಟ್ ಕೊಟ್ಬಿಡೋದು, ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಕ್ಲೀನ್ ಶೀಟ್ ಕೊಟ್ಬಿಡೋದು. ಈ ರೀತಿ ಮಾಡಿ 450 ಜನ ಶಾಸಕರು, ಮುಖಂಡರನ್ನ ಅವರ ಪಕ್ಷಕ್ಕೆ, ಅದರಲ್ಲಿ ಮುಖ್ಯಮಂತ್ರಿಗಳಾಗಿದ್ದವ್ರನ್ನೂ ಕೂಡ ಸೇರಿಸ್ಕೊಂಡಿದ್ದಾರೆ. ಮಹಾರಾಷ್ಟ್ರ, ಅಸ್ಸಾಂ ಇಲ್ಲೆಲ್ಲ ಕೂಡ ಸೇರಿಸ್ಕೊಂಡಿದ್ದಾರೆ. ಆಮೇಲೆ ಇದು 2G ಹಗರಣ ನಿಮಗೆಲ್ಲ ಜ್ಞಾಪಕ ಇದೆ. 2013ರಲ್ಲಿ 2 ಲಕ್ಷ ಕೋಟಿ ದುರುಪಯೋಗ ಆಯಿತು ಅಂತೇಳಿ ಎಲ್ಲ ವ್ಯಾಪಕವಾಗಿ ಅಣ್ಣಾ ಹಜಾರೆ, ಆಮೇಲೆ ಕಿರಣ್ ಬೇಡಿ, ಪತಂಜಲಿ ಸ್ವಾಮೀಜಿ ಇವ್ರನ್ನೆಲ್ಲ ಸೇರಿಸ್ಕೊಂಡು ಆಂದೋಲನ ಮಾಡಿದ್ರು ದೇಶದಲ್ಲಿ. ಆಮೇಲೆ 80,000 ಕೋಟಿ ಕಲ್ಲಿದ್ದಲು ಹಗರಣ ಅಂತೇಳಿ ಅಪಪ್ರಚಾರ ಮಾಡಿದ್ರು. 14 ಅವ್ರದೇ ಸರ್ಕಾರ ಬಂತು. 2G ಹಗರಣದಲ್ಲೂ ಏನೂ ಇಲ್ಲ, ಕಲ್ಲಿದ್ದಲಲ್ಲೂ ಏನೂ ಇಲ್ಲ, ಇದೆಲ್ಲ ಸುಳ್ಳು ಅಂತ ಇಡೀ ಜನಕ್ಕೆ ಗೊತ್ತಾಗಿದೆ. ಯಾವ ರೀತಿ ವ್ಯವಸ್ಥಿತವಾಗಿ BJP, RSS, ವಿಶ್ವ ಹಿಂದೂ ಪರಿಷತ್ತು ಅಪಪ್ರಚಾರ ಮಾಡ್ತಾರೆ ಅನ್ನೋದಕ್ಕೆ ಈ 2G ಹಗರಣನೇ ಸಾಕ್ಷಿ, ಕಲ್ಲಿದ್ದಲು ಹಗರಣನೇ ಸಾಕ್ಷಿ. ಇವತ್ತು ಕೂಡ ನಮ್ಮ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳ ನಾಯಕರುಗಳ ಮೇಲೆ ಸುಮಾರು 150ಕ್ಕಿಂತಲೂ ಹೆಚ್ಚು ನಾಯಕರುಗಳ ಮೇಲೆ ಇಡಿ, CBI ಕೇಸುಗಳು ಇವತ್ತು ಕೂಡ ನಡೀತಾ ಇದೆ. ಇದು ಈ ರೀತಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮತ್ತಿತರ ಎಲ್ಲ ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಅದು ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಜಕೀಯ ದ್ವೇಷ. ಇನ್ನೊಂದು ಇವರೇನಿಗೆ ಏನು ಕೆಲಸ ಅಂತೂ ಏನು ಮಾಡಲ್ಲ BJP ಅವರು. ದ್ವೇಷ ರಾಜಕಾರಣ ಮಾತ್ರ, ಅಪಪ್ರಚಾರದ ಮುಖಾಂತರ ನಮ್ಮನ್ನ ಡ್ಯಾಮೇಜ್ ಮಾಡಿ ಮಸಿ ಬಳಿಯೋಕೆ ಪ್ರಯತ್ನ ಮಾಡ್ತಾರೆ.